ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಟಿಕೆಟ್ ಟು ಟಾಪ್ 6 ಟಾಸ್ಕ್ಗಳು ಕೊನೆಗೂ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. ಧನುಷ್, ಕಾವ್ಯ, ಅಶ್ವಿನಿ ಮತ್ತು ರಘು ಅವರು ಇದರ 4 ಅಂತಿಮ ಕಂಟೆಂಡರ್ಗಳಾಗಿ ಆಯ್ಕೆ ಆಗಿದ್ದಾರೆ. ಕೊನೆಯ ಟಾಸ್ಕ್ ಆಗಿ ಟವರ್ ಹತ್ತೋ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್. ಇದು ನಿಮಗೆ ಕಳೆದ ಸೀಸನ್ ನಲ್ಲಿ ಹನುಮಂತು ಹಾಗೂ ತ್ರಿವಿಕ್ರಮ್ ಮಧ್ಯ ಕೆಲವೇ ಸೆಕೆಂಡ್ಗಳಲ್ಲಿ ನಿರ್ಧಾರ ಆದ ರೋಚಕ ಟಾಸ್ಕ್ನ ಜ್ಞಾಪಕ ತರಿಸುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಪ್ರತಿ ಕಂಟೆಂಡರ್ನ ಬೆಂಬಲಿಗರು ಸ್ವಿಮ್ಮಿಂಗ್ ಪೂಲ್ನಿಂದ ಸಾರ್ವೆ ಕೋಲುಗಳನ್ನ ತಂದು ಹಾಕಬೇಕು. ಆ ಸಾರ್ವೆ ಕೋಲುಗಳನ್ನ ಕಂಟೆಂಡರ್ಗಳು ಟವರ್ ಮೇಲೆ ಒಂದರಂತೆ ಒಂದು ಜೋಡಿಸ್ತಾ ಟವರ್ ಹತ್ತಿ ಜೈ ಬಿಗ್ ಬಾಸ್ ಅಂತ ಅನ್ಬೇಕು. ಯಾರು ಅತಿ ಕಡಿಮೆ ಸಮಯದಲ್ಲಿ ಟವರ್ ಏರಿರ್ತಾರೋ ಅವರೇ ಈ ಟಿಕೆಟ್ ಟು ಟಾಪ್ 6ನ ವಿನ್ನರ್. ಇಲ್ಲಿ ಧ್ರುವಂತ್ ಅವರು ಅಶ್ವಿನಿ ಪರ ಆಡ್ತಾ ಇದ್ದಾರೆ, ಗಿಲ್ಲಿ ಅವರು ಕಾವ್ಯ ಪರ ಆಡ್ತಾ ಇದ್ದಾರೆ, ರಾಶಿಕ್ ಅವರು ಬಹುಶಃ ಧನುಷ್ ಪರ ಆಡ್ತಿದ್ರೆ ರಕ್ಷಿತಾ ಅವರು ರಘು ಅವರ ಪರ ಆಡಿರೋ ಸಾಧ್ಯತೆ ಕಾಣಿಸ್ತಾ ಇದೆ. ಇಲ್ಲಿ ಗಿಲ್ಲಿ, ಧ್ರುವಂತ್ ಹಾಗೂ ರಾಶಿಕಾ ಸ್ವಿಮ್ಮಿಂಗ್ ಪೂಲ್ನಿಂದ ಆದಷ್ಟು ವೇಗವಾಗಿ ಸಾರ್ವೆ ಕೋಲು ತರೋಕೆ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಕಂಟೆಂಡರ್ಗಳಾದ ಕಾವ್ಯ, ರಘು, ಧನುಷ್ ಹಾಗೂ ಅಶ್ವಿನಿ ಅವರು ಕೂಡ ಸಾರ್ವೆ ಕೋಲುಗಳನ್ನ ಟವರ್ ಮೇಲೆ ಇಡ್ತಾ ಟವರ್ ಹತ್ತೋಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಹಾಗೂ ಧನುಷ್ ಸಾರ್ವೆ ಕೋಲ್ ಜೋಡಿಸಿ ಹತ್ತಬೇಕಾದ್ರೆ ಆಯ ತಪ್ಪಿ ಬಿದ್ದಿದ್ದಾರೆ. ಪ್ರೋಮೋ ಪ್ರಕಾರ ಕಾವ್ಯ ಚೆನ್ನಾಗಿ ಆಡಿರೋ ಥರ ತೋರಿಸಲಾಗಿದೆ, ಆದರೆ ಗೆದ್ದಿರೋರು ಅವರಲ್ಲ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಹಾಗಿದ್ರೆ ಗೆದ್ದವರು ಯಾರು ನೋಡ್ಕೊಂಬರೋಣ ಬನ್ನಿ. ಈ ವಾರದ ಟಿಕೆಟ್ ಟು ಟಾಪ್ 6 ಘೋಷಣೆ ಆದಾಗ ನಾವು ಮಾಡಿದ ಮೊದಲ ವಿಡಿಯೋದಲ್ಲೇ ಕ್ಯಾಪ್ಟನ್ ಧನುಷ್ ಇರೋ ತನಕ ಬೇರೆ ಯಾರಿಗೆ ಆಗಲಿ ಈ ವಾರ ಗೆಲ್ಲೋದು ಕಷ್ಟ ಅಂತ ಹೇಳಿದ್ವಿ. ಅದು ನಿಜ ಆಗಿರೋ ಹಾಗೆ ಕಾಣಿಸ್ತಾ ಇದ್ದು, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಧನುಷ್ ಈ ಟಿಕೆಟ್ ಟು ಟಾಪ್ 6 ಟಾಸ್ಕ್ ಗೆದ್ದು ಫಿನಾಲೆಗೆ ಪ್ರವೇಶ ಪಡೆದಿದ್ದಾರೆ. ಇದ್ರ ಜೊತೆಗೆ ಕೆಲವು ದಿವಸದ ಹಿಂದೆ ಕಾಮಿಡಿ ಕಿಂಗ್ ಗಿಲ್ಲಿ ಅವರು ಕಾವ್ಯ ಜೊತೆ ಮಾತಾಡ್ತಾ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 1 ಮಿಲಿಯನ್ ಆಗಿಬಿಟ್ರೆ ಹೇಗಿರುತ್ತೆ ಕಾವು ಅಂತ ಹೇಳಿದ್ರು. ಅವರು ಹಾಗೆ ಹೇಳಿದ ಕಾರಣಕ್ಕೋ ಏನೋ ದಿಕ್ಕಾಪಾಲಾಗಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿರೋ ಅವರ ಅಭಿಮಾನಿಗಳು ಇವತ್ತು ಅವರು 1 ಮಿಲಿಯನ್ ಫಾಲೋವರ್ಸ್ ಟಚ್ ಆಗೋ ಹಾಗೆ ಮಾಡಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.